ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ಮತ್ತೊಂದು ಹೊಸ ಯೂಟ್ಯೂಬ್ ಬ್ಲಾಗ್ಗೆ ಸುಸ್ವಾಗತ. ನಾನು ನಿಮ್ಮ ಮಾರುತಿ ಜಿ ಕೆ. ಬೆಳಿಗ್ಗೆ 6:30 ನಾನು ಮತ್ತು ನಮ್ಮ ಕೊಲೀಗ್ಸ್ ಜೊತೆ ಹೊರಡೋ ಸಮಯ. ಬನ್ನಿ ಹೊರಡೋಣ. ಆ್ಯಕ್ಚುಲಿ ಈ ಟಿ ಬಂದು ಕಂಪ್ನಿಯವರೇ ಅರೇಂಜ್ ಮಾಡಿಕೊಟ್ಟಿದ್ರು. ಸೊ ಇದು ಗೇಟ್ ಎಂಟ್ರೆನ್ಸ್. ನಮ್ಮದು ಎಕ್ಸಿಬಿಟರ್ ಪಾಸ್ ಇದ್ದ ಕಾರಣ ನಾವು ಸ್ಟಾಲ್ ಮುಂದೆ ಡೈರೆಕ್ಟ್ ಎಂಟ್ರಿ ವೆಹಿಕಲಲ್ಲಿ. ಅಲ್ಲಿಂದ ಇಳ್ಕೊಂಡು ನಮ್ಮ ಸ್ಟಾಲ್ಗೆ ವಿಸಿಟ್ ಕೊಟ್ಟು ಟಿಫನ್ ಮಾಡಿಕೊಂಡು, ಸೊ ಬನ್ನಿ ನಮ್ಮ ಕಂಪ್ನಿ ಪ್ರಾಡಕ್ಟ್ಸು ಮತ್ತು ಕಾಂಪೊನೆಂಟ್ಸ್ ಎಲ್ಲ ತೋರಿಸ್ತೀನಿ. ಸೊ ಇವೆಲ್ಲ ನಮ್ಮ ಕಂಪನಿಯ ಕಾಂಪೊನೆಂಟ್ಸ್, ಇದ್ರ ಮ್ಯಾನುಫ್ಯಾಕ್ಚರರ್ ನಾವು. ಸೊ ಇದೆಲ್ಲ ತೋರಿಸ್ತಾ ಒಂದು ರೌಂಡ್ ಎಲ್ಲ ನೋಡಿಕೊಂಡು ಬೇರೆ ಕಂಪ್ನಿ ಸ್ಟಾಲ್ಸ್ಗೆ ವಿಸಿಟ್ ಕೊಟ್ಟು ಏನೇನು ಮಾಡಿದ್ದಾರೆ, ಅವ್ರ ಇನೋವೇಷನ್ಸ್ ಏನು ಅಂತ ಎಲ್ಲ ನೋಡ್ಕೊತಾ ಬರ್ತಾಯಿದ್ದೀನಿ ಒಂದು ಕಡೆಯಿಂದ. ಗೈಸ್, ಇವಾಗ ಬ್ರಹ್ಮೋಸ್ ದ ಬೆಸ್ಟ್ ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್. ಇದು ಬ್ರಹ್ಮೋಸ್ ವರ್ಲ್ಡ್ಸ್ ಬೆಸ್ಟ್ ಸೂಪರ್ ಸೋನಿಕ್ ಮಿಸೈಲ್. ಇದು ಈ ಕಡೆ ಏರೋ ಪ್ರೊಪಲ್ಷನ್ ಟೆಕ್ನಾಲಜಿ ನೆಕ್ಸ್ಟ್ ಜನರೇಷನ್ ಕಾಂಬ್ಯಾಕ್ಟ್. ಸೊ ಟೈಮ್ ಕಡಿಮೆ ಇದೆ, ಅದಕ್ಕೋಸ್ಕರ ಓಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಸ್ಟಾಲ್ನ ವಿಸಿಟ್ ಮಾಡಿದ್ವಿ. ನಮ್ಮ ಜೊತೆ ಟ್ರಕ್ಸು ಓಡ್ತಾ ಇದ್ವಿ ಗೈಸ್. ಸೊ ನೋಡೋಣ ಬನ್ನಿ, ಇನ್ನೂ ಕಾಣಿಸಿದ್ರೆ ನಿಮಗೂ ತೋರಿಸ್ತೀವಿ. ಫ್ಲೈಟ್ ಸಿಮ್ಯುಲೇಟರ್ ಇದೆಯಲ್ಲ, ಸಿಮ್ಯುಲೇಟರ್ ಇದೆ ಇಲ್ಲಿ ನೋಡಿ, ತೋರಿಸ್ತೀನಿ. ಅಲ್ಲಿ ಕೂತ್ಕೊಂಡು ಸೇಮ್ ರನ್ವೇಲಿ ಏನು ಕಾಣಿಸುತ್ತೆ ಕಂಪ್ಲೀಟ್ ಕಾಣಿಸುತ್ತೆ. ಏನು ಅದು ಕಾಕ್ಪಿಟ್ ಅಂತ ಕರಿತೀವಿ ಆ ಸೀಟಿಂಗ್ ಅರೇಂಜ್ಮೆಂಟ್ನ. ಅಲ್ಲಿ ಹೋಗಿ ಕೂತ್ಕೊಂಡು ಸೇಮ್ ನಾವು ಸಿಮ್ಯುಲೇಟರ್ ಗೇಮ್ಸ್ ಆಡ್ತೀವಲ್ಲ ಆ ಥರನೇ ಇರುತ್ತೆ. ಸೆನ್ಸಾರ್ಸ್, ಫೈಟರ್ ಏರ್ಕ್ರಾಫ್ಟ್ ಇದೆ, ಹೆವಿ ಡ್ರಾಪ್ ಸಿಸ್ಟಮ್ಸ್, ಪ್ಯಾರಾಚೂಟ್ ಸಿಸ್ಟಮ್ ಫಾರ್ ಗಗನ್ಯಾನ್. ಕಮ್ಮಿ ನಮ್ಮ ಗಗನ್ಯಾನ್ ಪ್ರಾಜೆಕ್ಟ್ಗೆ ಪ್ಯಾರಾಚೂಟು ಕ್ರೂ ಮಾಡ್ಯೂಲು. PTA G2 ಪ್ಯಾರಾಚೂಟ್. ಒಂದೊಂದು ಪ್ಯಾರಾಚೂಟ್ ಸ್ಟ್ರಕ್ಚರ್ ಒಂದೊಂದು ಥರ ಇರುತ್ತೆ ಅದ್ರ ಕಾನ್ಫಿಗರೇಷನ್ ಪ್ರಕಾರ.
ಆಕ್ಚುಲಿ 5th ಜನರೇಷನ್ ಏರ್ಕ್ರಾಫ್ಟ್ ಕೊಡ್ತಾರೆ. ಅನ್ಮ್ಯಾನ್ಡ್ ಏರಿಯಾ ಸಿಸ್ಟಮ್ ವಿತ್ ಇದು ಹೆಸರು ಹ್ಯಾಕ್ಸ್ ಹೈ ಅಂತ. ಹ್ಯಾಕ್ಸ್ ಹೈ DRDO ಅವ್ರದ್ದು ಸ್ಟಾಲಿಗೆ ಬಂದಿದ್ದೀವಿ. ನೋಡ್ಕೊಂಬಂದ್ರೆ ನಿಮ್ಮ DRDO ಓಕೆ ಪ್ರಮಿತ್ ಅವ್ರ ಕಾಂಪೊನೆಂಟ್ ತೋರಿಸ್ತಾರಂತೆ, ಅವ್ರ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾರೆ. ಅದಕ್ಕೂ ಮುಂಚೆ ಇದೆಲ್ಲ ವಿಡಿಯೋ ಮಾಡ್ಕೊಂಬೋಣ. ಇಲ್ಲಿ ಮಿಸೈಲ್ಸ್ ಇಟ್ಟಿದ್ದಾರೆ. ಕಾರಲ್ಲೇ ಒಬ್ಬ ಫ್ರೆಂಡ್ ತೋರಿಸ್ತೀನಿ ಇನ್ಸ್ಟಾಗ್ರಾಮ್. ನಾನು ಇದೇನಿದು ಟೇಲ್ ಕೆಳಗೈತಲ್ಲ ಅಂತ ನೋಡ್ತಿರು, ಉಲ್ಟಾ ಹೋಯ್ತವನೇ. ಕ್ರೇಜಿ ಕ್ರೇಜಿ ಗೈಸ್, ಒಳ್ಳೆ ಮಜಾ ಕೊಡ್ತಾರೆ ಇವರು. ಇನ್ನ ಹಾರ್ಟ್ ಶೇಪ್ ಎಲ್ಲ ಬಿಡಿಸ್ಕೊತಾರೆ. ಹೆಂಗೆ ಹಾ ಹೋಗಿ ಬನ್ನಿ, ಫೋನ್ ಮಾಡಿ ಪಟ್ಟಣಂಗೆ ಬರ್ತೀವಿ. ನೋಡಿ ಗೈಸ್, ಎಂಜಾಯ್ ಮಾಡಿ. 9 ಸೂರ್ಯ ಕಿರಣ್, ಮೂರು ಸರಿ ಪಟ್ಟಣ ಹೋಗಿ ಟೇಕ್ ಆಫ್ ಆಗಿ ಹಿಂಗೆ ಬಂದು ಇಲ್ಲಿ ಬರುತ್ತೆ. ಇವಾಗ ತೋರಿಸ್ತೀನಿ ನೋಡಿ, ಒಳ್ಳೆ ಮಜಾ ಇರುತ್ತೆ. ಬರ್ತಾ ಇದೆ ಇವಾಗ ಗೈಸ್, ಅವ್ರದ್ದು ಜೋಶ್ ನೋಡಿ. ನೋಡಿ ಟೋಟಲ್ ನಿಮಗೆ ತೋರಿಸ್ತೀನಿ ನೋಡಿ, ಫಾರ್ಮೇಶನ್ ಆಗ್ತಾ ಇದೆ. ಲಿಟ್ರಲಿ ಗೈಸ್, ನಿಮಗಂತೂ ಕಾಣಿಸಲ್ಲ, ಫೋಕಸ್ ಆಗ್ತಾ ಇಲ್ಲ ಫೋನ್. ಹತ್ರ ಬಂದಾಗ ತೋರಿಸ್ಬೇಕು ನೋಡಿ. 6 ಫಾರ್ಮೇಶನ್ ಆಯ್ತು ಇವಾಗ. ಇಲ್ಲಿ 3 ಹೋಗಿ ಜಾಯಿನ್ ಆಗಿ 9 ಫಾರ್ಮೇಶನ್ ಆಗುತ್ತೆ. ವೆಯ್ಟ್ ಮಾಡಿ ತೋರಿಸ್ತೀನಿ. ಓಕೆ ವೆಯ್ಟ್ ಫಾರ್ಮೇಶನ್ ಆಗ್ತಾ ಇದೆ ಈಗ ಗೈಸ್. ಸೂರ್ಯ ಕಿರಣ್ ಸ್ಟಾರ್ಟ್ ಆಯ್ತು. ಕಮಾನ್ ಜೆಟ್ಟು ರಪ್ಪ ಅಂತ ಮುಂದೆ ಓಡ್ತಾ ಇದೆ. ಇದಕ್ಕೆ ಆಕ್ಚುಲಿ ಟೇಕ್ ಆಫ್ ಟೈಮು ಸ್ವಲ್ಪ ಜಾಸ್ತಿ ಇಲ್ಲ. ಓಕೆ ಗೈಸ್, ಇರೋದ್ರಲ್ಲಿ ಸಕ್ಕತ್ತಾಗಿರೋದಂತ ಇವ್ರದ್ದು ಒಳ್ಳೆ ಶೋ ಕೊಡ್ತಾರೆ. ತೋರಿಸ್ತೀನಿ ಗೆಟ್ ಸೆಟ್ ಅಭಿಯಾರ. ಸರಿ ಹೇಳಿದ್ರು ಇವಾಗ ನೋಡು ಟೈಪ್ ಆಗ್ತಾ ಇದೆ ಗೈಸ್. ಇಲ್ಲೊಂಥರ ಟೈಪ್ ಆಫ್ ಕಾರ್ಗೋ ಏರೋಪ್ಲೇನ್ ಇಲ್ಲೊಂಥರ ಇದೆ. ಅದ್ರದ್ದು ಟೇಲ್ ನೋಟಿಸ್ ಮಾಡುತ್ತೆ. ಟೇಲ್ ಸೆಕ್ಷನ್ ಓಕೆ, ಏನು ವ್ಯತ್ಯಾಸ ಇದೆ ಅಂತ ಇದೆ ತಾನೇ ಟೇಲು. ಅದು ಯಾವ ಥರ ಕಾಣಿಸುತ್ತೆ? ಓಕೆ, ಅದು ಯಾವ ಥರ ಟಿ ಶೇಪಲ್ಲಿ ಇದೆ. ಇದು ಏರೋಪ್ಲೇನ್ ಥರ ಇದೆ. ಹಾಂ ಓಕೆ. ಅದಕ್ಕೇನಂತಾರೆ ಹೇಳೋ ವಿಂಗ್ಸ್ಗೆ? ಅದು ಟೀ ಟೇಲು. ಟಿ ಟೇಲ್ ಕರೆಕ್ಟ್. ಕನ್ವೆನ್ಷನಲ್ ಟೇಲ್. ಓಕೆ. ಇದು ಮಿಡ್ ವಿಂಗು, ಅದು ಹೈ ವಿಂಗ್ ಅಂದ್ರೆ ಗೊತ್ತಾಯ್ತು, ರೆಕ್ಕೆ ಮೇಲಿದೆ. ಸೊ ಹೈ ವಿಂಗ್ ಜಾಸ್ತಿ ವೆಯ್ಟ್ ಕೆಪಾಸಿಟಿ ಇದೆ ಕಾರ್ಗೋ ಮಾಡಿರೋದಕ್ಕೆ. ಜಾಸ್ತಿ ಪೇಲೋಡ್ ಕೆಪಾಸಿಟಿ ಇದೆ. ಇದರಲ್ಲಿ ಮಿಡ್ ವಿಂಗ್ ಕೊಟ್ಟಿದ್ದಾರೆ, ಯಾಕಂದ್ರೆ ಪ್ಯಾಸೆಂಜರ್ ಪ್ಲೇನು ಸ್ಪೀಡ್ ಬೇಕು ಅಂತ. ಇದರಲ್ಲಿ ವಿಂಗ್ಸು ಮಧ್ಯ ಇದೆ. ಓಕೆ, ಮತ್ತೆ ಡಬಲ್ ಎಂಜಿನ್ ಈಚ್ ವಿಂಗ್ ಅಲ್ಲಿ, ಕ್ವಾಡ್ ಎಂಜಿನ್ಸ್ ಟೋಟಲ್ 2 ಇಂಚಿನ. ಇದರಲ್ಲಿ ಸಿಂಗಲ್ ಟರ್ಬೈನ್ಸ್ 2 ಸೈಡ್. ಇದರಲ್ಲಿ 2 ಪ್ರೊಪೆಲ್ಲರ್ ಪಿಚ್ ನೋಡಿದ್ರೆ ಹೈ ಪಿಚ್ ಇದೆ, ಜಾಸ್ತಿ ಥ್ರಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ.
ಯಾಕೆ ಈ ಥರ ತೊಂದರೆ ತಗೊಂಡು ಕೆಲಸ ಮಾಡ್ತಾ ಇದ್ದೀರಾ? ಸಿ ಅವರು ಸರಿ ಮಾಡ್ತಾರೆ. F-35 ಫ್ಲೈ ಆಗ್ತಾ ಇದೆ. ಮೋಸ್ಟ್ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಇದು. ಡಿಫೆನ್ಸ್ ಅಲ್ಲಿ ಅಮೆರಿಕ ಅವ್ರು ಬಿಲ್ಡ್ ಮಾಡಿರೋದು. ತೋರಿಸ್ತೀನಿ ತಡೀರಿ, ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇರಿ ಇವಾಗ ತೋರಿಸ್ತೀನಿ ನೋಡಿ. ಇಲ್ಲ ನೋಡಿ, ಬಂತು ನೋಡಿ. ಅದ್ರ ತಮ್ಮ Su-30 ರನ್ವೇಗೆ ಹೋಗ್ತಾ ಇದೆ. ಇವಾಗ ಟೇಕ್ ಆಫ್ ಆಗುತ್ತೆ. ಇದು ಆಕ್ಚುಲಿ ಇಂಡಿಯಾ ಮತ್ತೆ ರಷ್ಯನ್ ಮೇಡು. ಬನ್ನಿ ಹೆಂಗಿರುತ್ತೆ ನೋಡೋಣ. ಕರೆಕ್ಟಾಗಿ ಈ ಪ್ಲೇನ್ ಮೇಲೆ ಹೋಗ್ತಾನೆ. ನಿಲ್ಲಿಸ್ದ. ಲೋನ್ ಒಳಗಡೆ ಏನಾಗ್ತಾಯ್ತು? ಹೊಟ್ಟೆ ತೊಳಸ್ತಾ ಇರಲ್ಲ. ಟ್ರೈನಿಂಗ್ ಇರುತ್ತೆ. ಟೇಕ್ ಆಫ್ ಎಲ್ಲ ಕಣ ಟ್ಯಾಕ್ಸಿ ಇವಾಗ ನಮ್ಮ ಕಂಪ್ನಿ ಸ್ಟಾಲ್ ಇರುವಂತಹ ಹಾಲಿಗೆ ಬಂದಿದ್ದೀವಿ. ಸೊ ನಮ್ಮ ಸ್ಟಾಲ್ ಹತ್ರ ಯಾರ್ಯಾರು ಇದ್ದಾರೆ, ಏನೇನು ಮಾಡ್ತಿದ್ದಾರೆ ತೋರಿಸ್ತೀನಿ. ನಮ್ಮ ಕಂಪ್ನಿ ಯಾವುದು, ನಮ್ಮ ಪ್ರಾಡಕ್ಟ್ಸ್ ಏನು, ನಾವೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಹಾಯ್ ರ್ಯಾಂಕ್ಸ್ ಇನೋವೇಷನ್ಸ್. ಹಾಯ್ ಅವಿನಾಶ್. ಸೊ ಹಾಯ್ ದೀಪಕ್. ಹಾಯ್ ಶಿವಣ್ಣ. ಹಾಯ್ ಅಣ್ಣ. ಹಾಯ್ ಸರ್. ಹಾಯ್. ಹೌ ಇಟ್ಸ್ ಗೋಯಿಂಗ್ ಸರ್? ಹೌ ಆರ್ ಯು? ಗುಡ್. ಹಾಯ್. ಮೈನ್ಲಿ ಸರೀಸ್ ಮಿಸೈಲ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಪ್ಯೂರ್ ಡಿಫೆನ್ಸ್ಗೋಸ್ಕರ ಬೇರೆ ಸ್ಟಾಲ್. ಎಂತಿದ್ರೆ ನಾವು ಮಾಡೋಕ್ಕಾಗಲ್ಲ ಸಿಗು.
SU-57. ಕ್ಯಾಮರಾ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಕೇಳಿ ಡ್ರಾಪ್ ಆಗ್ತದೆ ಅಲ್ವಾ? ರೇಟ್ ಸಿಗುತ್ತೆ ಅದಕ್ಕೆ. Su-30 ತೋರಿಸಿದ್ವಿ. ಈಗ Su-57 ಟೇಕ್ ಆಫ್ ಆಗುತ್ತೆ. ಬನ್ನಿ ತೋರಿಸ್ತೀನಿ, ಒಳ್ಳೆ ಮಜಾ ಇರುತ್ತೆ. LUH LCH LUH LCH ಏನದು? ಫುಡ್ ಕೋರ್ಟಿಂದ ಒಂದು ಜ್ಯೂಸ್ ಕುಡಿದು ನಮ್ಮ ಸ್ಟಾಲ್ ವಾಪಸ್ ಹೋಗ್ತಾ ಇದ್ವಿ. ಲಂಚ್ ಅರೇಂಜ್ ಮಾಡಿದ್ರು ಅದಕ್ಕೋಸ್ಕರ. ಸೊ ಲಂಚ್ ತಿಂದು 2:30ಗೆ ಒಂದು ಶೋ ಇತ್ತು, ಬೇರೆ ಶೋ, ಅದು ನೋಡೋಣ. ಜನ ನೋಡಿ ಚಪ್ಪ, ಜನ ಸಾಗರ. ಸೊ ಊಟ ಮಾಡಿಕೊಂಡು ಸ್ಯಾಂಡ್ವಿಚ್ ತಿಂದ್ವಿ. ಪ್ರಮಿತ್ ಅವ್ರು ಇದ್ದ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ಸ್ಯಾಪ್ ಗ್ರಿಪ್ಪನ್ ಜೆಟ್ ಇದೆ. ಓಕೆ, ಫೈನಲ್ ಸ್ಟಾಲ್ ಮುಗೀತು. ಇಲ್ಲಿಂದ ಹೊರಡೋ ಸಮಯ. ಬನ್ನಿ ಹೊರಡೋಣ. ಓ, ಇಲ್ಲಿ ಇನ್ನೊಂದು ಲಾಂಚ್ ಆಗಿ, ಓ ಎಲ್ಲ ಡಿಸ್ಪೋಸು ಕ್ರೇಜಿ. ಒಂದೊಂದೇ ಡಿಸ್ಪೋಸ್ ಆಗೋಯ್ತು. ಆ್ಯಕ್ಚುಲಿ ಇದು ಏರೋಷನ್ ಆಗಲೇ ಬೆಳಿಗ್ಗೆ ನೋಡಿದ್ವಿ. ಸೊ ಆ ಟೈಮಲ್ಲಿ ಟೈಮ್ ವೇಸ್ಟ್ ಯಾಕೆ ಅಂದ್ಬಿಟ್ಟು ಪೆಂಡಿಂಗ್ ಎಲ್ಲ ಸ್ಟಾಲ್ನ ಹೋಗಿ ನೋಡ್ಕೊಂಡು ಬರ್ತಾ ಇದ್ವಿ. ಮೋಸ್ಟ್ಲಿ ಮುಗೀತು ಹೊರಡೋದೇ ಸಮಯ. ಗೈಸ್, ಏರೋ ಇಂಡಿಯಾ 2025 ಮುಗೀತು. 20 ಆಮೇಲೆ ಗೊತ್ತಾಗ 24-25 ಮುಗೀತು. ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. TT ಹತ್ತಿ ಹೊರಡೋಣ. ಸೊ ಈ ವಿಡಿಯೋಲ್ಲಿ ಅಷ್ಟು ಎಂಟರ್ಟೈನ್ಮೆಂಟ್ ಅಂತೂ ಇಲ್ಲ ಅಂತ ನಂಗೆ ಗೊತ್ತು. ಇನ್ಫಾರ್ಮೇಶನ್ ಸ್ವಲ್ಪ ಕೊಟ್ಟೆ ನಂಗೆ ಮೇನ್ಲಿ ನಾನೇನು ನೋಡಿದ್ದೀನಿ ನಿಮಗೂ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಹೋಗ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ದೊಡ್ಡವರ ಆಶೀರ್ವಾದದೊಂದಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್.